ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಅಡುಗೆಗಳು ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಮಸಾಲೆ ಜೋಳದ ರೊಟ್ಟಿ. ಇದು ಹೆಸರು ಕೇಳಿದ್ರೇ ಬಾಯಲ್ಲಿ ನೀರು ಬರೋ ಥರ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಇದು ತುಂಬ ಈಸಿಯಾಗೂ ಕೂಡ ಮಾಡ್ಕೋಬೋದು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು ಈ ಬಟ್ಲಲ್ಲಿ 2 ಬಟ್ಲು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ, ಹಾಗೆ ಒಂದು ಅರ್ಧ ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದೇ ಅಳತೆಲ್ಲೇ ತೊಗೊಳ್ಳಿ, ಚೆನ್ನಾಗಿ ಬರುತ್ತೆ. ಹಾಗೆ ಇದಕ್ಕೆ ನಾನು ಒಂದು ಸೌತೆಕಾಯನ್ನು ತುರಿದಿಟ್ಕೊಂಡಿದ್ದೆ, ಹಾಗೆ 2 ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಬ್ಸಿಗೆ ಸೊಪ್ಪು, ಸ್ವಲ್ಪ ಕ್ಯಾರೆಟ್, ಹಾಗೇನೆ ಸ್ವಲ್ಪ ಕ್ರಶ್ ಮಾಡ್ಕೊಂಡು ಹಾಕುವಂತಹ ಜೀರಿಗೆ. ಹಾಗೇನೆ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆ ಇದು ಮುಖ್ಯವಾಗಿ ಇದನ್ನ ಮರೆಯಲೇಬಾರ್ದು, ಕಡಲೆ ಬೀಜ. ಇದನ್ನು ಹುರಿದಾದ್ರೂ ಹಾಕೋಬೋದು, ನೀವು ಹಸಿದಾದ್ರೂ ಹಾಕೋಬೋದು. ಒಟ್ಟು ಈ ಐಟಮ್ ಅಂತೂ ನೀವು ಮಿಸ್ ಮಾಡೋ ಹಾಗೆ ಇಲ್ಲ. ಹಾಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕೊಂತ ಇದ್ದೀನಿ. ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆಮೇಲೆ ಇದಕ್ಕೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ನೀವು ಬಿಸಿನೀರಲ್ಲೇ ಕಲಿಸ್ಕೋಬೇಕು. ಅದಕ್ಕೂ ಮುಂಚೆ ನೀವು ಈ ಥರ ಕಲಿಸ್ಕೊಳ್ಳಿ. ಆ ಹಿಟ್ಟು ಜೊತೆ ನಮ್ಮ ತರಕಾರಿ ಸೊಪ್ಪು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಕಲಿಸ್ಕೊಳ್ಳಿ. ಅದಾದಮೇಲೆ ಇದನ್ನು ಬಿಸಿ ನೀರಲ್ಲೇ ಕಲಿಸ್ಬೇಕು. ಆವಾಗಲೇ ರುಚಿಯಾಗಿ ಒಂದು ಚೂರು ಕಿತ್ತೋಗಲ್ಲ. ಫಸ್ಟ್ ಟೈಮ್ ಮಾಡೋರು ಕೂಡ ನೀಟಾಗಿ ಮಾಡ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ನೋಡಿ, ಈಗ ರೊಟ್ಟಿ ಅದಕ್ಕೆ ನಾನು ಕಲಿಸ್ಕೊಂಡೆ. ಒಂದು ಕನ್ಸಿಸ್ಟೆನ್ಸಿ ಗೊತ್ತಾಗ್ಬಿಡುತ್ತೆ ನಿಮ್ಗಾಗಲಿ ಯಾವ ಥರ ತಟ್ಟಕ್ಕೆ. ತೀರಾ ಜಾಸ್ತಿ ಸ್ಮೂತಾಗೂ ಇರಬಾರ್ದು, ತೀರಾ ಗಟ್ಟಿಯಾಗೂ ಇರಬಾರ್ದು, ಒಂದು ಮೀಡಿಯಮ್ ಅದಕ್ಕೆ ನಾವು ಕಲಿಸ್ಕೋಬೇಕು. ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇದನ್ನು ತಟ್ಟಕ್ಕೆ ಹೋಳಿಗೆ ಶೀಟು ಅಥವಾ ರೊಟ್ಟಿ ಶೀಟ್ ಅಂತ ಅಂಗಡಿಲಿ ಕೇಳಿದ್ರೆ ಸಿಗುತ್ತೆ, ಅದ್ರ ಮೇಲೇ ತಟ್ಟೋದು. ಯಾಕೆಂದರೆ ಇದರಲ್ಲಿ ತಟ್ಟೋದ್ರಿಂದ ಒಂದು ಚೂರು ಕಿತ್ತೋಗೋದಿಲ್ಲ. ಫಸ್ಟ್ ಟೈಮ್ ಮಾಡೋರು ಕೂಡ ನೀಟಾಗಿ ಕಿತ್ತೋಗ್ದಿರೋಂಥ ರೊಟ್ಟಿನ ಆರಾಮಾಗಿ ಮಾಡ್ಕೊಂಡು ತಿನ್ಕೋಬೋದು. ಇದೇನು ಜಾಸ್ತಿ ರೇಟ್ ಇರೋಲ್ಲ, ಒಂದು 5 to 10 ರೂಪೀಸ್ ಇರುತ್ತೆ ಅಷ್ಟೇ. ಆರಾಮಾಗಿ ತೊಗೊಂಡು ಮಾಡ್ಕೋಬೋದು, ಒಂದು ಚೂರು ಕಿತ್ತೋಗೋದಿಲ್ಲ ರೊಟ್ಟಿ. ಈ ರೊಟ್ಟಿನ ನೀವು ಹೋಳಿಗೆ ಥರ ಎಣ್ಣೆನಲ್ಲೇ ತಟ್ಕೋಬೇಕು, ಆವಾಗಲೇ ರುಚಿ. ಮಧ್ಯೆ ಒಂದು ಹೋಲ್ ಇಟ್ಟುಬಿಟ್ಟು ತಟ್ಕೋಬೇಕು. ಯಾಕಂತಂದರೆ ಮಧ್ಯದಲ್ಲಿ ಸ್ವಲ್ಪ ನಾವು ಎಣ್ಣೆ ಹಾಕಿದ್ರೆ ಅದು ಎಲ್ಲ ರೊಟ್ಟಿಗೂ ಸೇರಿಕೊಂಡು ಚೆನ್ನಾಗಿ ಬೇಯುತ್ತೆ. ಈ ಥರ ಬೇಯಿಸ್ಕೋಬೇಕು. ನಾನು ಒಂದು 2 ರೊಟ್ಟಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಮಕ್ಕಳೆಲ್ಲ ತರಕಾರಿ ಸೊಪ್ಪು ಎಲ್ಲ ತಿನ್ನೋಕ್ಕೆ ಬೇಜಾರು ಮಾಡ್ಕೊತಾರಲ್ವ, ಅಂಥವ್ರಿಗೆ ಈ ಥರ ಮಾಡಿಕೊಡಿ, ಆರಾಮಾಗಿ ಖುಷಿಯಾಗಿ ತಿಂತಾರೆ ಮಕ್ಕಳು. ಇದೇ ಮೆಜರ್ಮೆಂಟಲ್ಲಿ ನೀವು ಜೋಳದ ಹಿಟ್ಟು ಬದಲಿಗೆ ರಾಗಿ ಹಿಟ್ಟು ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಅದು ಕೂಡ ಒಂದು ಚೂರು ಕಿತ್ತೋಗೋದಿಲ್ಲ, ಸಕ್ಕದಾಗಿ ಬರುತ್ತೆ ಅದು ಕೂಡ. ನೋಡಿ, ಈ ಥರ ಬಂದಿದೆ ರೊಟ್ಟಿ. ಇದ್ರ ಜೊತೆ ನಾನು ಕಾಯಿ ಚಟ್ನಿನ ಮಾಡಿಕೊಂಡು ಸರ್ವ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.